ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡಿಗ. ಈ ಚಾನಲ್ ಅಲ್ಲಿ ನಾನು ಟ್ಯಾಬ್ಯುಲರ್ ಡಿ ನ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ. ಅಂಡ್ ಪಾಯಿಂಟ್ ಮಾತ್ರ ನೀವು ಯಾವ್ದು ಕ್ವಶನ್ ಅಂದ್ರೆ ಯಾವ ಟೈಪ್ ಕ್ವಶನ್ಸ್ ಬೇಕೋ ಆ ಟೈಪ್ ಹೇಳಿದ್ರೆ ಅಥವಾ ಯಾವ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಾಕ್ತೀನಿ. ರೀಸನಿಂಗ್ ಮಾತ್ರ ನಾನೇ ಒಂದೊಂದಾಗಿ ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ರೀಸನಿಂಗ್ ಸ್ವಲ್ಪ ನಂದು ಓಕೆ ಓಕೆ ಬೆಟರ್ ಲೆವೆಲ್ ಅಲ್ಲಿ ಇದೆ. ಸೊ ಆಲ್ರೆಡಿ ಸಿಲಾಗಿಸಮ್, ಇನ್ಇಕ್ವಾಲಿಟಿ, ಐದರ್ ಆರ್ ಕಂಡೀಷನ್ ಅಂಡ್ ಕಂಪ್ಲೀಟ್ ಬೇಸಿಕ್ ಇಂದ ಫುಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೋಡೆಡ್ ಬಿಟ್ಟು ಕೋಡೆಡ್ ಎಕ್ಸ್ಪ್ಲೈನ್ ಮಾಡಿಲ್ಲ, ಸಿಲಾಗಿಸಮ್ ಇನ್ಇಕ್ವಾಲಿಟಿ ಎರಡು. ಬಟ್ ಮ್ಯಾಥ್ಸ್ ಮಾತ್ರ ನೀವು ಯಾವ ಕಾನ್ಸೆಪ್ಟ್ ಹೇಳ್ತೀರಾ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಟ್ಯಾಬ್ಯುಲರ್ ಕಾಲಮ್ ಅಂದ್ರೆ ಡಿ ಐ ಹೇಗೆ ಸಾಲ್ವ್ ಮಾಡೋದು ಅಂತ ಒಬ್ರು ಕೇಳಿದ್ರು. ಸೊ ಅವರಿಗೆ ಅಂತ ನಾನು ಟ್ಯಾಬ್ಯುಲರ್ ಕಾಲಮ್ ಡಿ ಐ ಮಾಡಿದ್ದು. ಸೊ ಅದಾದ್ಮೇಲೆ ಎಲ್ಲಾ ಟೈಪ್ ಡಿ ಐ ಕವರ್ ಮಾಡು ಅಂತ ಅಂದ್ರು. ಅಂಡ್ ನಾನು ಆಸ್ಪಿರೆಂಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಡಿ ಐ ಮೇಲೆ ಯಾವ್ದು ವಿಡಿಯೋ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಪೈ ಚಾರ್ಟ್ ಡಿ ಐ ಸ್ವಲ್ಪ ಡಿಫಿಕಲ್ಟಿ ಅಂತ ಫೀಲ್ ಆಗುತ್ತೆ. ಅಂದ್ರೆ ಈ ಡಿಗ್ರಿ ಎಲ್ಲ 30 ಡಿಗ್ರಿ 72 ಡಿಗ್ರಿ ಆ ತರ ಕೊಟ್ಟಿದ್ರೆ. ಸೊ ಇದಕ್ಕೆ ಶಾರ್ಟ್ ಟ್ರಿಕ್ ಇದೆ. ನೆಕ್ಸ್ಟ್ ಏನಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಅದೇ ಇರೋದು. ಇವಾಗ ನಾರ್ಮಲ್ ಬೇಸಿಕ್ ಈ ತರ ಡಿ ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಅಂಡ್ ನಾನು ಪ್ರಿಲಿಮ್ಸ್ ಲೆವೆಲ್ ಮಾತ್ರ ಡಿ ಹೇಳ್ತಿರೋದು. ಮೇನ್ಸ್ ಲೆವೆಲ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ಅಂಡ್ ನಾನು ಮ್ಯಾಥ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಪ್ರಿಲಿಮ್ಸ್ ಅಲ್ಲಿ ಈ ತರ ಡಿ ಮತ್ತೆ ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ. ಅಂಡ್ ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ನಾನು ಆಲ್ರೆಡಿ ಕ್ವಾಂಟ್ರಿಕ್ ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಮ್ಯಾಥ್ಸ್ ಟ್ರಿಕ್ ಅಂತ ಒಂದು ಆಪ್ ಇದೆ. ಸೊ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಅಲ್ಲಿ ನಿಮಗೆ ಯಾವಾಗ ಸ್ವಲ್ಪ ಬೋರ್ ಆಗುತ್ತೆ ಓದಿ, ಸೊ ಅವಾಗ ಆ ಆಪ್ ನ ಓಪನ್ ಮಾಡ್ಬಿಟ್ಟು ಗೇಮ್ ಆಡಿ. ಅಂದ್ರೆ ಗೇಮ್ ಅಂತಂದ್ರೆ ಗೇಮ್ ಅಲ್ಲ, ಅದು ಮ್ಯಾಥ್ಸ್ ಟ್ರಿಕ್. ಮ್ಯಾಥ್ಸ್ ಪ್ರಾಬ್ಲಮ್ ಬರ್ತಿರುತ್ತೆ, ನೀವು ಅದನ್ನ ಬೇಗ ಬೇಗ ಆನ್ಸರ್ ಮಾಡಬಹುದು. ಸೊ ಹಂಗ್ ಮಾಡಿದ್ರೆ ನಿಮ್ಮ ಮ್ಯಾಥ್ಸ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ಈ ಡೇ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿಮ್ ಜೊತೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಅಂಡ್ ಫಸ್ಟ್ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಓದ್ಕೋಬೇಕು. ನೀವು ಅಂದ್ರೆ ಇವಾಗ ನನಗೆ ನೋಡೋದಕ್ಕೆ ಗೊತ್ತಾಯ್ತು, ಇದು ಕೊಟ್ಟಿದ್ದಾರೆ ಡಾಟಾ ಅಂದ್ರೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ನಂಬರ್ ಕೊಟ್ಟಿಲ್ಲ. ಸೊ ಇಲ್ಲಿ ನೋಡಿ ಡೈರೆಕ್ಟ್ ಇಲ್ಲಿ ಓದ್ ಅನ್ಕೊಂಡು ಜನವರಿ ಮಂತ್ ಇಂದ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಟೋಟಲ್ ಇನ್ಕಮ್, ಟೋಟಲ್ ಎಕ್ಸ್ಪೆನ್ಸ್ ಪ್ಲಸ್ ಟೋಟಲ್ ಸೇವಿಂಗ್. ಸೊ ಟೋಟಲ್ ಎಕ್ಸ್ಪೆನ್ಸ್ ಚಾರ್ಟ್ ಕೊಟ್ಟಿದ್ದಾರೆ, ಸೇವಿಂಗ್ ಚಾರ್ಟ್ ಕೊಟ್ಟಿಲ್ಲ ಅಂತಂದ್ರೆ ಇದನ್ನ ಪ್ಲಸ್ ಮಾಡಿ 100 ಮೈನಸ್ ಮಾಡಿದ್ರೆ ಸೇವಿಂಗ್ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಾಗುತ್ತೆ ಅಂತ ಅರ್ಥ. ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಕ್ಚುಲಿ, ಬಟ್ ಆದ್ರೆ ನಾನು ಬರ್ಕೋತೀನಿ. ಬಿಗಿನರ್ಸ್ ಆದ್ರೆ ನೀವು ಬರ್ಕೊಳ್ಳಿ. ಅಂಡ್ ರಿಯಲ್ ಆಗಿ ಎಕ್ಸಾಮ್ ಬಂದಿದ್ರೆ ಅಂದ್ರೆ ಈ ತರ ಸಿಂಪಲ್ ಡಾಟಾ ಏನು ಅಂದ್ರೆ ಬ್ಲಾಂಕ್ ಇಲ್ಲ, ಇಲ್ಲಿ 20% ಏನಾದ್ರು ಬ್ಲಾಂಕ್ ಇದ್ರೆ ಅವಾಗ ನಾನು ಬರ್ಕೋತಿದ್ದೆ, ಅಥವಾ ಇಲ್ಲಿ 20% ಕೊಟ್ಟು ಇಲ್ಲಿ ನಂಬರ್ ಕೊಟ್ಟಿದ್ರೆ ನಾನು ಎಕ್ಸಾಮ್ ಅಲ್ಲೇ ಬರ್ಕೋತಿದ್ದೆ. ಪ್ಲಸ್ ಇದೆಲ್ಲ ಪರ್ಸೆಂಟೇಜ್ ಇರೋದ್ರಿಂದ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಎಕ್ಸ್ಪ್ಲೈನ್ ಮಾಡೋ ಪರ್ಪಸ್ಗೋಸ್ಕರ ಇಲ್ಲಿ ಬರ್ದು ತೋರಿಸ್ತೀನಿ. ಸೊ ಫಸ್ಟ್ ಫುಡ್ ಫುಲ್ ಏನ್ ಬರಿಬೇಡಿ, ಎಕ್ಸಾಮ್ ಅಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಫುಲ್ 20% ಅಂತೆ. ಅಂಡ್ ಕಾರ್ ಲೋನ್, ಕಾರ್ ಇ ಎಂ ಐ ಬಂದು 10%. ಹೋಮ್ ಇ ಎಂ ಐ ನಾನು ಬೇಗ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಅಂದ್ರೆ ತುಂಬಾ ಜನ ಬೋರ್ ಅನ್ನಿಸ್ಬೋದು, ಬಟ್ ತುಂಬಾ ಜನ ಬಿಗಿನರ್ಸ್ ಇರ್ತಾರೆ. ಅವರಿಗೆ ಅಂದ್ರೆ ನಾನು ಬಿಗಿನರ್ಸ್ ಆಗಿದ್ದಾಗ ಫುಲ್ ಎಕ್ಸ್ಪ್ಲನೇಷನ್ ಗೆ ವೇಟ್ ಮಾಡ್ತಿದ್ದೆ. ಚಿಲ್ಡ್ರನ್ 10%, ಮೆಡಿಸಿನ್. ಸೊ ಮೆಡಿಸಿನ್ ಬಂದ್ಬಿಟ್ಟು ಎಷ್ಟು ಪರ್ಸೆಂಟೇಜ್? ಮೆಡಿಸಿನ್ 10%. ಇಲ್ಲ ಓಕೆ, ಮೆಡಿಸಿನ್ 5%. ಸೊ ನೆಕ್ಸ್ಟ್ ಹೋಮ್ ಮೇಂಟೆನೆನ್ಸ್. ಓಕೆ, ಹೋಮ್ ಮೇಂಟೆನೆನ್ಸ್ ಬಂದ್ಬಿಟ್ಟು 10%. ಸೊ ಟೋಟಲ್ ಪರ್ಸೆಂಟೇಜ್ ನೋಡಿ 20, 10, 30, 30, 30, 60, 70, 75, 85. ಸೊ 85 ಎಕ್ಸ್ಪೆನ್ಸ್ ಆಗಿದೆ. ಸೊ ಸೇವಿಂಗು ಜಾನ್ ಮಂತ್ ಇಂದು ಎಷ್ಟಿದೆ 85 ಆದ್ರೆ ಇನ್ನು 15% ಸೇವ್ ಆಗಿದೆ ಅಂತ. ಸೊ ಇದು ಡಾಟಾ, ಬಟ್ ನಂಬರ್ ಕೊಟ್ಟಿಲ್ಲ. ಸೊ ಅಂದ್ರೆ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ಅಂತ. ಸೊ ನೋಡಿ ಇಲ್ಲಿ ಟೋಟಲ್ ಅಮೌಂಟ್ ಆಫ್ ಮನಿ ಹಿ ಸ್ಪೆಂಡ್ ಆನ್ ಫುಡ್, ಚಿಲ್ಡ್ರನ್ ಎಜುಕೇಶನ್ ಅಂಡ್ ಹೋಮ್ ಮೇಂಟೆನೆನ್ಸ್ ಇಫ್ ದ ಪರ್ಸನ್ ಎಕ್ಸ್ಪೆನ್ಸ್ ಫಾರ್ ದ ಜನವರಿ ಮಂತ್ ಇಸ್ 45,000. ಸೊ ಜನವರಿ ಮಂತ್ ಟೋಟಲ್ ಎಕ್ಸ್ಪೆನ್ಸ್ 45,000 ಅಂತೆ. ಸೊ ಅದ್ರಲ್ಲಿ ಫುಡ್ಗೆ 20% ಇದೆ. ಆಮೇಲೆ ಚಿಲ್ಡ್ರನ್ ಎಷ್ಟಿದೆ 10. ಸೊ ಅಂದ್ರೆ 30% ಆಯ್ತು. ಹೋಮ್ ಮೇಂಟೆನೆನ್ಸ್ 10. ಸೊ ಅಂದ್ರೆ 40%. ಸೊ ಇದರಲ್ಲಿ 40% ಎಷ್ಟು ಅಂತ? 40% ಅಂದ್ರೆ 2/5. ಸೊ 2/5 ಪರ್ಸೆಂಟೇಜ್ ಟು ಫ್ರಾಕ್ಷನ್ ವ್ಯಾಲ್ಯೂ ಕಲಿರಿ ಅಂತ ಹೇಳಿದೀನಿ. ಸೊ ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಪರ್ಸೆಂಟೇಜ್ ವ್ಯಾಲ್ಯೂಗಳು ತುಂಬಾ ಹೆಲ್ಪ್ ಆಗುತ್ತೆ ಡಿ ಎಸ್ ಸಾಲ್ವ್ ಮಾಡಬೇಕಾದ್ರೆ, ಸಿಂಪ್ಲಿಫಿಕೇಶನ್ ಎಲ್ಲ ಕಡೆ. ಸೊ 5, 5, 9, 45. ಸೊ 9,000 ಇಂಟು 2 18,000 ಸಿಂಪಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಮಚ್ ಪರ್ಸೆಂಟೇಜ್ ಕಾರ್ ಲೋನ್ ಇ ಎಂ ಐ ಅಂಡ್ ಫುಡ್ ಎಕ್ಸ್ಪೆನ್ಸಿಸ್. ನೋಡಿ ಎರಡು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಾರ್ ಲೋನ್ ಅಂಡ್ ಫುಡ್ ಎಕ್ಸ್ಪೆನ್ಸ್ ನೋಡಿ, ಕಾರ್ ಲೋನ್ ಇ ಎಂ ಐ ಅಂಡ್ ಫುಡ್ ಎಕ್ಸ್ಪೆನ್ಸ್ 30% ಇದೆ. ಸೊ ಟೇಕ್ ಇಟ್ as 30x. ಓಕೆ, ನೆಕ್ಸ್ಟ್ ಈಸ್ ಮೋರ್ ದ್ಯಾನ್ ಚಿಲ್ಡ್ರನ್ ಎಜುಕೇಶನ್ ಅಂಡ್ ಮೆಡಿಸಿನ್ ಇನ್ ಜನವರಿ. ಚಿಲ್ಡ್ರನ್ ಎಜುಕೇಶನ್ ಎಷ್ಟಿದೆ 10%, ಮೆಡಿಸಿನ್ 5%. ಸೊ 15x. ಸೊ ಈಗ ನೋಡಿ ನಿಮಗೆ ಈ ತರ ಆಪ್ಷನ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ನಂಬರ್ ಕೊಟ್ಟಿಲ್ಲ. ಸೊ ನಂಬರ್ ಕೊಟ್ಟಿಲ್ಲ ಅಂದ್ರೆ ನೀವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಎಷ್ಟು ಪರ್ಸೆಂಟೇಜ್ ಮೋರ್ ಅಂತ ಗೊತ್ತಾದ್ರೆ ಸಾಕು. ಸಿಂಪಲ್ ಆಗಿ ಗೊತ್ತಾಗ್ತಿದೆ ಎಷ್ಟು ಪರ್ಸೆಂಟೇಜ್ ಮೋರ್ ಅಂದ್ರೆ ಅದನ್ನ ಹೇಳ. ಸೊ 200%, ಬಟ್ ಎಷ್ಟು ಪರ್ಸೆಂಟೇಜ್ ಮೋರ್ ಅಂದ್ರೆ 100% ಮೋರ್. ಇದನ್ನ ಡಬಲ್ ಮಾಡಿದ್ರೆ ಇದು ಬರುತ್ತೆ. ಸೊ 100% ಮೋರ್ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದು. ಗೊತ್ತಾಯ್ತು ಅನ್ಕೋತೀನಿ. ಇಲ್ಲಿ ನಂಬರ್ ಕೊಟ್ಟಿಲ್ಲ ಅಂದ್ರೆ, ಪರ್ಸೆಂಟೇಜ್ ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಈ ಡಾಟಾ ಸುಮ್ಮನೆ ನಿಮಗೆ ಟೈಮ್ ವೇಸ್ಟ್ ಮಾಡಕ್ಕೆ ಅಂತ ಕೊಟ್ಟಿರೋದು ಅಂತ ಅರ್ಥ. ಇಲ್ಲೇನಾದ್ರೂ
ನಂಬರ್ ಇಲ್ಲಿ ನೋಡಿ ಸೊಲ್ಯೂಷನ್ ಕೂಡ ಅವ್ರು ಹಂಗೆ ಕೊಟ್ಟಿದ್ದಾರೆ. ಇಷ್ಟು ಮಾಡೋ ತರ ಕೊಟ್ಟಿದ್ದಾರೆ. ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಪರ್ಸೆಂಟೇಜ್ ಕೊಡ್ತಾರೆ. ನೀವು ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಹಾಕ್ಬೋದು. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ. ಫೈಂಡ್ ದ ಆವರೇಜ್ ವ್ಯಾಲ್ಯೂ ಆಫ್ ಎಕ್ಸ್ಪೆನ್ಸ್ ಆಫ್ ಫುಡ್, ಕಾರ್ ಅಂಡ್ ಹೋಮ್. ಫುಡ್, ಕಾರ್, ಹೋಮ್ ಆವರೇಜ್ ಕೇಳಿದ್ದಾರೆ. ಫುಡ್, ಕಾರು, ಹೋಮ್ಸ್ ಹೇಳಿದ್ರೆ 60% ಆಯ್ತು. 60% ಅಥವಾ 60x ಓಕೆನಾ. 60x 60%. ಇದು ಆವರೇಜ್. ಆವರೇಜ್ ಅಂದ್ರೆ ಡಿವೈಡ್ ಬೈ 3. ಸೊ 20% ಕೇಳಿದ್ದಾರೆ. 20% ಆಫ್ ಯಾವುದು? ಫೆಬ್ ಮಂತ್ ಸ್ಯಾಲರಿ ಎಷ್ಟು? 50,000. ಟೋಟಲ್ ಸ್ಯಾಲರಿಲಿ 20% ಎಕ್ಸ್ಪೆನ್ಸ್. ಸೊ 50,000 20% ಅಂದ್ರೆ 1/5. 5 1 5 1 ಸೊ 10,000 ಸಿಂಪಲ್. 10,000 ಗೊತ್ತಾಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಹೋಮ್ ಲೋನ್ EMI ಅಂಡ್ ಚಿಲ್ಡ್ರನ್ ಎಜುಕೇಶನ್ ಎಕ್ಸ್ಪೆನ್ಸ್? ಓಕೆ, ಹೋಮ್ ಲೋನ್ ನೋಡಿ 30%, ಚಿಲ್ಡ್ರನ್ ಎಜುಕೇಶನ್ 10%. ಸೊ 40x ಡಿಫರೆನ್ಸ್ ಕೇಳಿದ್ದಾರೆ. ಸೊ ಮೈನಸ್ ಅಂಡ್ ಸಮ್ ಆಫ್ ಮೆಡಿಸಿನ್ ಎಕ್ಸ್ಪೆನ್ಸ್. ಓಕೆ, ಮೆಡಿಸಿನ್ ಎಕ್ಸ್ಪೆನ್ಸ್ 5x ಅಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸ್. ಮೇಂಟೆನೆನ್ಸ್ ಎಷ್ಟಿದೆ? 15x. ಸೊ ಇದೆರಡು ಡಿಫರೆನ್ಸ್ ಎಷ್ಟು ಬಂತು? 25x. If the salary of the March month is 20% less than the January month, which is 45. So 45%, 45 ಅಂತೆ ಜನವರಿ ಮಂತ್ ಅಲ್ಲಿ ಸ್ಯಾಲರಿ. ಸೊ ಇದ್ರದ್ದು 20% ಲೆಸ್. ಸೊ 10% ಎಷ್ಟು? 4,500. 20% ಎಷ್ಟಾಗುತ್ತೆ? ಸೊ 20% 9,000 ಆಗುತ್ತೆ. ಸೊ ಇದ್ರಲ್ಲಿ 9,000 ಕಳೀರಿ. 9,000 ಕಳೆದ್ರೆ 3,600 ಆಗುತ್ತೆ. ಸೊ ಇದ್ರಲ್ಲಿ ಅವ್ರು ಕೇಳಿರೋದೇನು? ಇದ್ರದ್ದು 25% ಕೇಳಿದ್ದಾರೆ. ಸೊ 25% ಅಂತಂದ್ರೆ 1/4. 4 9. ಸೊ 9,000 ಆನ್ಸರ್. 9,000 ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಫೈಂಡ್ ದ ಅಮೌಂಟ್ ಸೇವ್ಡ್ ಬೈ ಪರ್ಸನ್ ಇನ್ ಏಪ್ರಿಲ್. ಓಕೆ, ಫೈಂಡ್ ದ ಅಮೌಂಟ್ ಸೇವ್ಡ್ ಬೈ ಪರ್ಸನ್ ಇನ್ ಏಪ್ರಿಲ್ ಮಂತ್. ಸೊ ಏಪ್ರಿಲ್ ಮಂತ್ ಕೇಳಿದರೆ ಜನವರಿ ಮಂತ್ ಇಂದು. ಇಫ್ ದ ಬ್ಯಾಂಕ್ ರೆಡ್ಯೂಸ್ ದೇರ್ ಹೋಮ್ ಲೋನ್ ಇಂಟ್ರೆಸ್ಟ್ ಡ್ಯೂ ಟು ಲಾಕ್ ಡೌನ್ ಇನ್ ಕಂಟ್ರಿ ಅಂಡ್ ಈಸ್ ಎಕ್ಸ್ಪೆನ್ಸ್ ಆಫ್ ಹೋಮ್ ಲೋನ್ EMI ಇಸ್ ರೆಡ್ಯೂಸ್ ಬೈ 5%. ಸೊ ಹೋಮ್ ಲೋನ್ ಎಷ್ಟಿದೆ? 30% ಇದೆ. ಸೊ ರೆಡ್ಯೂಸ್ ಬೈ 5% ಅಂದ್ರೆ 25% ಆಗುತ್ತೆ ಹೋಮ್ ಲೋನ್. ಓಕೆ, EMI ರೆಡ್ಯೂಸ್ ಬೈ ಸ್ಯಾಲರಿ ಆಫ್ ಏಪ್ರಿಲ್ ವಾಸ್ ಆಫ್ ಆಫ್ ದ ಜನವರಿ ಸ್ಯಾಲರಿ ಅಂದ್ರೆ 45,000 ಆಫ್ ಅಂದ್ರೆ 22,500. ಸೊ ಇದ್ರದ್ದು 25% ನಮ್ಮ ಹತ್ರ ಕೇಳಿರೋದು. ಸೊ 25% ಅಂದ್ರೆ 1/4 ಬರುತ್ತೆ. 1/4 ಮಾಡೋಣ. 4 4 20. ಇಲ್ವೋ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಒಂದು ನಿಮಿಷ. ಏಪ್ರಿಲ್ ವಾಸ್ ದ ಸ್ಯಾಲರಿ ಆಫ್ ದ ಏಪ್ರಿಲ್ ವಾಸ್ ಹಾಫ್ ಆಫ್ ದ ಜನವರಿ ಮಂತ್ ವಿಚ್ ಇಸ್ 45. ಸೊ 45,000 ಇದೆ. ಹಾಫ್ ಆಫ್ ದ ಜನವರಿ ಮಂತ್ ಅಂತಂದ್ರೆ 45,000 22,500. ಸೊ 22,500 ಕರೆಕ್ಟ್ ಇದೆ. ಇಲ್ಲೇನ್ ಕೊಟ್ಟಿದ್ದಾರೆ? ಏಪ್ರಿಲ್ ಇಫ್ ದ ಬ್ಯಾಂಕ್ ರೆಡ್ಯೂಸ್ ದೇರ್ ಹೋಮ್ ಇಂಟ್ರೆಸ್ಟ್ ಡ್ಯೂ ಟು ದ ಲಾಕ್ ಡೌನ್ ಇನ್ ಕಂಟ್ರೀಸ್. ಹೋಮ್ ಇಂಟ್ರೆಸ್ಟ್ ಎಷ್ಟಿದೆ? ಹೋಮ್ ಇಂಟ್ರೆಸ್ಟ್. ಓಕೆ, ಹೋಮ್ ಲೋನ್ EMI ರೆಡ್ಯೂಸ್ ಬೈ 5%. ಓಕೆ, ಸ್ಯಾಲರಿ ಆಫ್ ಏಪ್ರಿಲ್ ವಾಸ್ ಜನವರಿ. ಸೊ ಅವ್ರು ಕೇಳಿದ್ರು ಫೈಂಡ್ ದ ಅಮೌಂಟ್ ಸೇವ್ಡ್ ಕೇಳಿದರೆ. ಸೊ ಇದು 25% ಅಲ್ಲಿ 25% ರಿಡ್ಯೂಸ್ ಆಗಿದೆ ಅಂದ್ರೆ 5% ಸೇವ್ ಆಗಿದೆ ಅಂತ. ಅವರು ಟೋಟಲ್ ಮಂತ್ ಇನ್ ಕೇಳಿರೋದು. ಜಸ್ಟ್ ಹೋಮ್ ಲೋನ್ ಕೇಳಿದ. ಫಸ್ಟ್ ಎಷ್ಟಿತ್ತು? 15% ಮೊದಲೇ ಸೇವ್ ಆಗಿತ್ತು. ಸೊ 15% ಪ್ಲಸ್ 5% 20%. ಸೊ 20% ಆಫ್ 225 ಅಂತಂದ್ರೆ 1/5 ಆಗುತ್ತೆ. ಸೊ 5 1 5 4 20. 2 ಉಳಿತು 5 5 25. 4,500. ಸೊ ಇದು ಆನ್ಸರ್. ಸೊ ನೋಡಿ, ನಾನೇ ಇಲ್ಲಿ ಮಿಸ್ಟೇಕ್ ಮಾಡಿದೆ. ಫೈಂಡ್ ದ ಅಮೌಂಟ್ ಸೇವ್ಡ್ ಬೈ ದ ಪರ್ಸನ್. ಸೊ ಇದು ಟೋಟಲ್ ಅಮೌಂಟ್ ಕೇಳಿರೋದು. ನಾನು ಅಮೌಂಟ್ ಅಂತ ಕನ್ಸಿಡರ್ ಮಾಡಿಲ್ಲ ಫಸ್ಟ್. ಅದಕ್ಕೆ ನೋಡಿ ನಾನು 30 ಸೆಕೆಂಡ್ ವೇಸ್ಟ್ ಆಯ್ತು ಇಲ್ಲಿ. ಕ್ವಶನ್ ಎಷ್ಟು ಚೆನ್ನಾಗಿ ಓದ್ತೀವಿ ಅಷ್ಟು ನಮಗೆ ಒಳ್ಳೇದು. ಸೊ ಇದು ನೋಡಿ, ಈಗ ಈ ತರ ಪೈ ಚಾರ್ಟ್ ತುಂಬಾ ಜನ ಕನ್ಫ್ಯೂಸ್ ಆಗೋದು. ಸೊ ಸಿಂಪಲ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಡ್ತೀನಿ. ಇದನ್ನ ತುಂಬಾ ಅಂದ್ರೆ ಎಕ್ಸ್ಪ್ಲನೇಷನ್ ಮಾಡಕ್ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಫಸ್ಟ್ ನಾನು ಟ್ರಿಕ್ ಹೇಳ್ತೀನಿ ಹೇಗೆ ಪೈ ಚಾರ್ಟ್ ಡಿಗ್ರಿನ ಹೆಂಗ್ ಕನ್ವರ್ಟ್ ಮಾಡೋದಂತ. ಸೊ ನೋಡಿ, ಫಿಸಿಕ್ಸ್ ಎಷ್ಟಿದೆ? ಡಿಗ್ರಿ ಕೊಟ್ಟಿರೋದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇನ್ ಡಿಗ್ರೀಸ್ ಅಂತ ಇದೆ. ಸೊ ಫಿಸಿಕ್ಸ್ ಎಷ್ಟು ಡಿಗ್ರಿ ಇದೆ? 36 ಇದೆ. ಅದಾದ್ಮೇಲೆ ಕೆಮಿಸ್ಟ್ರಿ 54 ಇದೆ. ಆಕ್ಚುಲಿ ತುಂಬಾ ಸಿಂಪಲ್ ಕನ್ವರ್ಟ್ ಮಾಡೋದು. ಬಯೋ ಬಂದ್ಬಿಟ್ಟು 90 ಇದೆ. ಮ್ಯಾಥ್ಸ್ 108 ಇದೆ. ಅಂಡ್ ಇಂಗ್ಲಿಷ್ ಬಂದ್ಬಿಟ್ಟು 78 ಇದೆ. ಇಂಗ್ಲಿಷ್ 78 ಇದೆ. ಸೊ ಸಿಂಪಲ್ ಏನು ಅಂತಂದ್ರೆ, ನೀವು ಸ್ಪೀಡ್ ಟೈಮ್ ಓದಿದ್ರೆ ಒಂದು ನಂಬರ್ ಇದೆ 6/18 ಅಂತ ಕನ್ವರ್ಷನ್. ಇದು ಸೇಮ್. ನೀವು ಡಿಗ್ರಿಯಿಂದ ಪರ್ಸೆಂಟೇಜ್ ಕನ್ವರ್ಟ್ ಮಾಡಕ್ಕೆ 5/18 ಮಲ್ಟಿಪ್ಲೈ ಮಾಡಿ, ಕಣ್ಮುಚ್ಕೊಂಡು ಮಲ್ಟಿಪ್ಲೈ ಮಾಡಿ ಕರೆಕ್ಟ್ ಬರುತ್ತೆ. ಸೊ ನೋಡಿ, ಈಗ ಇದಕ್ಕೆ 5/18 ಮಲ್ಟಿಪ್ಲೈ ಮಾಡಬೇಕು. 36 ಇಂಟು 5/18 18 8 36. ಸೊ ಇದು 10% ಅಷ್ಟೇ. ಇದಕ್ಕೂ ಅಷ್ಟೇ 18 18 ಮತ್ತು 18 3 3. ಸೊ 3
5/18 ಇದು 15%. ಸೊ ಇದು 18 ಐದ್ಲ, ಸೊ ಇದು ಐದ್ಲ 25, ಸೊ ಇದು 25%. ಇದು 18 ಆರ್ಲ, 6 ಐದ್ಲ 30, ಸೊ ಇದು 30%. ಸೊ ಇದು 4ಲ, 4 ತಾನೆ, ಇದು 18 4ಲ, ಸೊ 18 4 4 ಐದ್ಲ 20, ಸೊ ಇದು 20%. ನೋಡಿ ಈಗ 50% ಬಂತಾ ಅಂತ. 20 30 50 25 80 90 100, ಸೊ 100%. ಸೊ ಇದೇ ಸಿಂಪಲ್ ಟ್ರಿಕ್. 5/18 ನ ಮಲ್ಟಿಪ್ಲೈ ಮಾಡಿ ಇಷ್ಟೇ. ಸೊ ಗೊತ್ತಾಯ್ತು ಅನ್ಕೋತೀನಿ. ಸೊ ಕ್ವಶನ್ಸ್ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಕ್ವಶನ್ ನಂಬರ್ ಮೆನ್ಷನ್ ಮಾಡ್ಬಿಟ್ಟು 6 7 8 ಅಂತ. ಸೊ ಇದು 6th, ಇದು 7th ಕ್ವಶನ್, ಇದು 8th ಕ್ವಶನ್, ಇದು 9th ಕ್ವಶನ್, ಇದು 10th ಕ್ವಶನ್. ಅಂಡ್ ಟೋಟಲ್ ನಂಬರ್ ಸ್ಟೂಡೆಂಟ್ 1440 ಅಂತ ಇದೆ. ಹಂಗಂದ್ರೆ 10% ಅಂದ್ರೆ ಎಷ್ಟಾಗ್ತಾರೆ, 144 ಆಗ್ತಾರೆ. 50% ಅಂದ್ರೆ 144/2 ಅಂತಂದ್ರೆ 72. ಸೊ 72 144 ಅಂದ್ರೆ 4 2 6 7 4 11 7 4 11 2, ಸೊ 216 ಆಗ್ತಾರೆ. ಸೊ ಇದು ನೀವು ಮಾಡಿ.